ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರ ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. ನೋಡ್ತಿರ್ಬೋದು ಪೂಜೆ ಎಲ್ಲ ಆಗಿದೆ. ಇವತ್ತು ಸ್ವಲ್ಪ ಊರಿಗೆ ಹೋಗಬೇಕು, ಯಾಕಂದರೆ ಅಲ್ಲಿ ನಮ್ಮೂರಲ್ಲಿ ಇವತ್ತು ಹಬ್ಬ ಮಾಡ್ತಿರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಹೋಗಿ ಬಂದ್ಬಿಡೋಣ ಅಂತೇಳಿ ಹೋಗಿ ಬರ್ತಿದ್ದೀವಿ. ಸನಿ ಕೂಡ ರೆಡಿ ಆಗಿದ್ದಾನೆ ನೋಡಿ. ಸನಿ ನೋಡಿಲ್ಲಿ, ಅವನಿಗೆ ಗಂಧ ಇಷ್ಟ, ರಾಯರ್ ಗಂಧ ಅವನು ತುಂಬಾ ಇಷ್ಟಪಡ್ತಾನೆ. ಅವನು ಯಾವಾಗಲೂ ಸ್ನಾನ ಮಾಡಿದ ತಕ್ಷಣವೇ ಹಚ್ಕೊತಾನೆ. ಇವಾಗಂತಲ್ಲ, ಅವನಿಗೆ ಬುದ್ಧಿ ಬಂದಾಗಿಂದನೂ ಅವನು ಹಚ್ಕೊತಾನೆ ನೋಡಿ. ಪೂಜೆ ಇವತ್ತು ಗುರುವಾರ ಪೂಜೆ ಮಾಡೋಕ್ಕಾಗಲ್ಲ ನನಗೆ. ನಾನು ನೆಕ್ಸ್ಟ್ ವಾರ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ಸುಮ್ಮನೆ ನಾರ್ಮಲ್ ಆಗಿ ಪೂಜೆ ಮಾಡಿದ್ದೀನಿ ನೋಡಿ. ಹಬ್ಬ ಇರೋದ್ರಿಂದ ಅಲ್ಲಿಗೆ ಹೋಗ್ತಿದ್ದೀವಲ್ವಾ. ಇವತ್ತು ಸಾಯಂಕಾಲ ಗುರುವಾರ ಪೂಜೆ ಮಾಡೋದಾಗಲ್ಲ ನನಗೆ. ಹಾಗಾಗಿ ಬೆಳಗ್ಗೆನೇ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಅಂದ್ರೇನು ಸುಮ್ಮನೆ ಪೂಜೆ ಮಾಡಿದ್ದೀನಿ, ರಥದ ಪೂಜೆ ಅಲ್ಲ. ನೆಕ್ಸ್ಟ್ ವಾರದಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ ಪೂಜೆ. ಇವಾಗ 2 ಕಂಪ್ಲೀಟ್ ಆಗಿದ್ದಾವೆ. ಮುಂದೆ ನೆಕ್ಸ್ಟ್ ಗುರುವಾರ ಮಾಡಿದರೆ 3 ಕಂಪ್ಲೀಟ್ ಆಗುತ್ತೆ. ಈ ಥರ ಯಾವಾಗಾದರೂ ನಮಗೆ ಎಲ್ಲಿಗಾದರೂ ಹೋಗೋದು ಇತ್ತಂದರೆ ಆ್ಯಂಡ್ ಹೆಣ್ಮಕ್ಳದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಗ್ಯಾಪ್ ಮಾಡ್ಬೋದು. ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಕೂಡ ಮಾಡ್ಬೋದು. ಸನಿ ಚಾಕ್ಲೇಟ್ ತಿಂತಿದ್ದಾನೆ, ಬೇಡ ಅಂದ್ರೂ ಕೂಡ ರೆಡಿಯಾಗಿದೆ ನೋಡಿ. ಇನ್ನು ಹೊರಡೋದಷ್ಟೇ. ಸನಿ ಬಟನ್ ಹಾಕೋದು, ಅವನಿಗೆ ಇವನು ಬಟನ್ ಹಾಕೊಂಡ್ರೆ ಏನಿರುತ್ತೆ. ಸನಿ ಬ್ಯಾಗ್ ಕೂಡ ಪ್ಯಾಕ್ ಆಗಿದೆ ನೋಡಿ. ನಂದೇನಿಲ್ಲ, ಸನಿದೆ ಸ್ವಲ್ಪ ಡೈಪರು ಅದು ಇದು ಎಲ್ಲ ತೊಗೊಂಡಿದ್ದೀನಿ. ಬಂದರೆ ಇವತ್ತೋಗಿ ಇವತ್ತೇ ರಿಟರ್ನ್ ಬಂದಿರ್ತೀವಿ, ಇಲ್ಲ ನಾಳೆ ಬೆಳಗ್ಗೆ ಬಂದಿರ್ತೀವಿ. ಹಾಗಾಗಿ ಸ್ವಲ್ಪ ಬೇಕಾಗುತ್ತಲ್ಲ ಅಂತ ತೊಗೊಂಡಿರೋದು. ತಲೆ ಸ್ನಾನ ಕೂಡ ಮಾಡಿಕೊಂಡೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡ್ತಿಲ್ಲ ಅಂದ್ರೂ ಇವತ್ತು ಉಪವಾಸ ಇರ್ತೀನಿ. ಹಾಗೆ ಇವತ್ತು ನಮ್ಮ ಕಡೆ ಇವತ್ತು ಶಿವರಾತ್ರಿ ಮಾಡೋದ್ರಿಂದ ನಾನು ಇವತ್ತು ಏನು ರಜಾ, ಇವತ್ತು ಕೂಡ ಉಪವಾಸ ಇರ್ತೀನಿ. ಬನ್ನಿ ಮೇಲ್ಗಡೆ ಹೋಗಿ ಬರಬೇಕು, ಸ್ವಲ್ಪ ಕೆಲಸ ಇದೆ. ಅಲ್ಲಿ ಬಟ್ಟೆ ಒಣಗಾಕಿದ್ದೀನಿ. ಸ್ವಲ್ಪ ತಲೆ ಸ್ನಾನ ಮಾಡಿದ್ದೀನಲ್ವ, ಏರ್ಸ್ ಎಲ್ಲ ಒಣಗಲಿ ಹಂಗೆ ಸ್ವಲ್ಪ ಬಟ್ಟೆಗಳು ಕೂಡ ಬೆಳಗ್ಗೆ ನಮ್ಮ ಹಸ್ಬೆಂಡ್ ಆರಕ್ಕೆ ಹೋಗಿದ್ರು, ತೊಗೊಂಡ್ಬಿಟ್ರಾಯ್ತು. ಫುಲ್ ಕಂಪ್ಲೀಟಾಗಿ ಒಣ್ಕೊಂಡಿದ್ದಾವೆ. ಓಕೆ ರಜಾ, ಹೋಗೋಣ. ಅವನಿಗೆ ಊರಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟಿದ್ದೀನಲ್ಲ. ಬಟ್ಟೆ ಮಡ್ಚೋಣ ರಜಾ, ವೇಟ್. ಬಟ್ಟೆ ಮಡ್ಚ್ಕೊಂಡು ತೊಗೊಂಡೋಗೋಣ. ಇದು 2 ಡೇಸ್ನ ಲಾಗ್ ಆಗಿರುತ್ತೆ. ಗುರುವಾರ ಮತ್ತು ಶುಕ್ರವಾರ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡಿದ್ದೀನಿ. ಇದು ಊರಿಗೆ ಹೋದ್ಮೇಲೆ ನೋಡಿ, ಸನಿ ಹಣ್ಣು ತಿಂತಾ ಇದ್ದ. ಅವ್ನು ಫುಲ್ ಒಂದು ಪೀಸ್ಫುಲ್ ಬೇಕಂತೇಳಿ ಮೈಯೆಲ್ಲ ಗಲೀಜು ಮಾಡ್ಕೊಂಡು ತಿಂತಾ ಇದ್ದ ನೋಡಿ. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಅವ್ರ ಪಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದ. ಅವನಿಗೆ ಈ ಥರ ಗೇಮ್ಸ್ ಆಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮಲ್ಲಿ ಬೋರ್ ಆಯ್ತಂದರೆ ಈ ಥರನ ಸ್ವಲ್ಪ ಆಟ ಆಡ್ತಾನೆ ಅವನು. ಹಾಗೂ ಈಗ ಊರಲ್ಲಿ ಟೈಮ್ ಪಾಸ್ ಮಾಡಿದ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಊರಿಗೆ ಹೋಗಿರೋದ್ರಿಂದ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಊರಿಂದ ಬಂದ್ವಿ, ಬೆಳಗ್ಗೆನೇ ಬಂದ್ವಿ. ಇವತ್ತು ನಾನು ಲಾಸ್ಟ್ ಟೈಮ್ ಪನ್ನೀರ್ ಕರ್ರಿ ಮಾಡಿ ಹಾಕಿದ್ನಲ್ವ, ಅವಾಗ ಒಂದಿಬ್ಬರು ಕಮೆಂಟ್ ಮಾಡಿದ್ದಾರೆ, ಪನ್ನೀರ್ ಮಾಡೋದು ಯಾವ ಥರ ಅಂತ ತೋರಿಸಿ ಅಂತೇಳಿ. ಹಾಗಾಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೊರಡೋಣ. ಯಾವ ಥರ ಪನ್ನೀರ್ನ ಮನೆಯಲ್ಲೇ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ. ಬನ್ನಿ, ಪನ್ನೀರ್ ಯಾವ ಥರ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ನಾನು 1.5 ಲೀಟರ್ ಹಾಲು ತೊಗೊಂಡಿದ್ದೀನಿ. ಎಷ್ಟು ಹಾಲು ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಲು ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಪನ್ನೀರ್ ತುಂಬಾ ಕಡಿಮೆ ಆಗುತ್ತಂತಲೇ ಹೇಳ್ತೀನಿ ನೋಡಿ. ನೀವು 1/2 ಲೀಟ್ರಲ್ಲಿ ಮಾಡ್ತೀನಂದರೆ ಚಾನ್ಸೇ ಇಲ್ಲ. ಅರ್ಧ ಎಲ್ಲನೂ ಬಟ್ಟೆಗೆ ಅಂಟ್ಕೊಂಡು ಹೋಗಿರುತ್ತೆ ಅದು. ನೋಡ್ತಿರ್ಬೋದು, ಹಾಲೆಲ್ಲ ಈ ಥರ ಉಕ್ಕು ಬರೋ ಟೈಮಲ್ಲಿ ನಾನು ನಿಂಬೆಹಣ್ಣು ಹುಳಿ ಹಿಂಡ್ಕೊತಾ ಇದ್ದೀನಿ. ಯಾಕಂದರೆ ಹಾಲೆಲ್ಲ ಒಡೆದು ಬಿಡಬೇಕು ಅವು ನೀಟಾಗಿ. ಹಾಗಾಗಿ ನಿಂಬೆಹಣ್ಣಿನಿಂದ ನಾನು 1 ನಿಂಬೆಹಣ್ಣು ಮೇಲೆ ಮತ್ತೆ 1/2 ನಿಂಬೆಹಣ್ಣು ಕೂಡ ಹಿಂಡ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಹಾಲಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಒಡೆದು ಬಿಡಲಿ ಅಂತ ರೀಸನ್ಗೆ ಚೆನ್ನಾಗಿ ಹಿಂಡ್ಕೊಂಡೆ. ನೋಡ್ತಿರ್ಬೋದು, ಲೈಟಾಗಿ ಬ್ರೇಕ್ ಆಗ್ತಾ ಇದೆ ಹಾಲು.
ಈ ಥರ ಒಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಲೈಟಾಗಿ ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ. ಈ ಥರ ಕ್ಲಿಯರಾಗಿ ಹೊಡೆಯೋ ತನಕ ಸ್ವಲ್ಪ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಮಾಡಿದರೆ ಏನಾಗುತ್ತೆ ಅಂದರೆ ನಿಂಬೆ ರಸ ಎಲ್ಲ ಕಡೆ ಹಾಲಲ್ಲಿ ಸ್ಪ್ರೆಡ್ ಆದಮೇಲೆ ಎಲ್ಲ ಹಾಲು ಕೂಡ ಒಡೆದೋಗ್ಬಿಡುತ್ತೆ ನೋಡಿ. ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡಿದ್ದೀರಲ್ವ ಅವರು ಕೂಡ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. 1000ಗೆ ತುಂಬಾ ಹತ್ರದಲ್ಲಿದ್ದೀನಿ. ಇನ್ನೇನು 70 ಸಬ್ಸ್ಕ್ರೈಬರ್ ಆದರೆ ಸಾಕು ನನಗೆ. ನಿಮ್ಮ ಹೆಲ್ಪ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನೋಡ್ತಿರ್ಬೋದು ನೀಟಾಗಿ ಎಲ್ಲ ಹಾಲು ಕೂಡ ಒಡೆದೋಗಿದ್ದಾವೆ. ನಾನು ಇನ್ನೊಂದು ಹಾಫ್ ನಿಂಬೆಹಣ್ಣು ಇತ್ತಲ್ವ ಅದನ್ನು ಹಿಂಡ್ಕೊಂಡು ಬಿಡ್ತಿದ್ದೀನಿ, ಎಲ್ಲನೂ ನೀಟಾಗಿ ಸ್ಪ್ರೆಡ್ ಆಗಿಬಿಡ್ಲಿ ಎಲ್ಲ ಕಡೆ ಅಂತೇಳಿ. ನೋಡ್ತಿರ್ಬೋದು ಕಡಾಯಿಯಾಗಿ ಆಲ್ರೆಡಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಆಲ್ರೆಡಿ ಬ್ರೇಕ್ ಆಗೋಯಿತು ಹಾಲು. ಇವಾಗ ಅದನ್ನು ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡಬೇಕು. ಯಾಕಂದರೆ ಸ್ವಲ್ಪ ಜಾಸ್ತಿ ಸುಡ್ತಾ ಇರುತ್ತಲ್ವ, ಒಂದು 5 ನಿಮಿಷ ಇಲ್ಲ 10 ನಿಮಿಷ ಬಿಟ್ಬಿಡ್ಬೇಕಾಗುತ್ತೆ ನೋಡಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಅದನ್ನು. ನಾನು ಇದು ಜಾಸ್ತಿ ಹಾಲಾಯ್ತಲ್ವ ಅದಕ್ಕೆ ನೋಡಿ ಚೆನ್ನಾಗೆಲ್ಲ ಹೊಡೆದಿದೆ ಇಲ್ವಾ ಅಂತೇಳಿ ನಾನು ಆಗಾಗ ಈ ಥರ ತಿರ್ಸಿ ನೋಡ್ತಾ ಇದ್ದೆ. ಆಲ್ಮೋಸ್ಟ್ ಅಲ್ಲೆಲ್ಲನೂ ನೀಟಾಗಿ ಬ್ರೇಕ್ ಆಗಿತ್ತು ನೋಡಿ. ಇದನ್ನು ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಯಾಕಂದರೆ ಬಿಸಿದಿರೋವಾಗೂ ಪರವಾಗಿಲ್ಲ, ಬಟ್ ಬಿಸಿದಿರೋ ಟೈಮಿಗೆ ಬೇಡ ಅಂದ್ಬಿಟ್ಟು ಒಂದು 10 ಮಿನಿಟ್ಸ್ ನಾನು ಬಿಟ್ಟಿದ್ದೆ ನೋಡಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ತಣ್ಣಗಾಗಿರೋ ಥರ ಅನಿಸುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಪ್ರೊಸೆಸ್ನ ಮಾಡಬೇಕಾಗುತ್ತೆ. ನಾನು ಒಂದು ಕಡಾಯಿ ಮೇಲೆ ಜಾಲರಿ ಇಟ್ಕೊಂಡು ಈ ಥರ ಒಂದು ಕರ್ಚಿಪ್ ಆಗಲಿ, ನಿಮ್ಮ ಮನೇಲಿ ಯಾವುದಾದ್ರೂ ತೆಳು ಬಟ್ಟೆ ಆಗಲಿ ಇದ್ದರೆ ಅದಕ್ಕೆ ನೀರು ಈ ಥರ ಹಾಕಿ ಚೆನ್ನಾಗಿ ಈ ಥರ ಮೇಲ್ಗಡೆ ತೆಗೆದ್ಬಿಡಿ. ಅದನ್ನು ಎಕ್ಸ್ಟ್ರಾ ಏನು ನೀರು ಬರುತ್ತಲ್ಲ ಅದನ್ನು ಚೆಲ್ಲಿಬಿಡಿ. ಏನಪ್ಪ ಅಂತಂದರೆ ಇದನ್ನು 1 ಟೈಮ್ ಈ ಥರ ಮಾಡ್ಕೋಬಾರ್ದು, ಇದನ್ನು ಒಂದು 5 ಟೈಮ್ ನೀಟಾಗಿ ತೊಳಿಬೇಕಾಗುತ್ತೆ ಪನ್ನೀರ್ನ. ಯಾಕಂದರೆ ನಾನು ಆ ನಿಂಬೆಹಣ್ಣು ಜಾಸ್ತಿ ಹಿಂಡಿರೋದ್ರಿಂದ ಹಾಗೆ ಬಿಟ್ಬಿಟ್ರೆ ಅದ್ರ ಸ್ಮೆಲ್ಲೆಲ್ಲ ಇರುತ್ತೆ, ಅದು ಚೆನ್ನಾಗಾಗಲ್ಲ. ಹಂಗಾಗಿ ತಣ್ಣೀರ್ಲಿಂದ ಒಂದು 3-2 ಟೈಮ್ ಆದರೂ ಇಲ್ಲ 4-5 ಟೈಮ್ ಆದರೂ ಚೆನ್ನಾಗಿ ತೊಳ್ಕೊಬೇಕು ನೋಡಿ. ನಾನು ಇಲ್ಲಿ ತೊಳಿತಾ ಇದ್ದೀನಿ ನೋಡಿ. ಈ ಥರ ತೊಳೆಯೋದ್ರಿಂದ ಏನಾಗುತ್ತೆ ಅಂದರೆ ನಿಂಬೆಹಣ್ಣಿಂದ ಹಿಂಡಿರೋ ಸ್ಮೆಲ್ ಏನಿರುತ್ತಲ್ಲ ಅದು ಹೋಗಿರುತ್ತೆ. ನಾನಿಲ್ಲಿ ನೆಡ್ವರ್ಕ್ ಬೀಜಗಳು ಬಂದಿರುತ್ತಲ್ವ ಅದು ನಿಂಬೆ ಹುಳಿದು, ಅದನ್ನು ಆರಿಸಿ ತೆಗಿತಾ ಇದ್ದೆ ನೋಡಿ. ಎಷ್ಟೇ ಬೀಜ ತೆಗೆದು ಹಾಕಿದ್ರೂ ಸ್ವಲ್ಪ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ ನೋಡಿ. ಹಾಗಾಗಿ ಅದನ್ನು ನೀಟಾಗಿ ತೆಗಿತಾ ಇದ್ದೆ ನಾನು. ಈ ಥರ ಮಾಡೋದ್ರಿಂದ ಇಷ್ಟೆಲ್ಲ ಒಂದು 1.5 ಲೀಟ್ರ್ ಎಲ್ಲ ಹಾಲು ಹಾಕಿದ್ರೂ ನನಗೆ ಪನ್ನೀರ್ ಸ್ವಲ್ಪನೇ ಸಿಗುತ್ತೆ. ಆಮೇಲೆ ಫೈನಲ್ ಆಗಿ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಬರ್ತದೆ ಕಂಪ್ಲೀಟ್ ಅಂತೇಳಿ. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಬಟ್ ನೀವು 1/2 ಲೀಟ್ರಲ್ಲಿ ನಾನು ಮಾಡ್ತೀನಂದರೆ ಸಾಧ್ಯ ಇಲ್ಲ, ಅದು ಬರೋದೇ ಇಲ್ಲ. ಅರ್ಧ ಕರ್ಚಿಪಿಗೆ ಅಂಟ್ಕೊಂಡು ಹೋಗ್ಬಿಡುತ್ತೆ ಅದು. ಏನೋ ಒಂದು ಸ್ವಲ್ಪ ಒಂದು ಪೀಸ್ ಮಟ್ಟಿಗೆ ಬರ್ಬೋದೇನು ಅನ್ಕೊತೀನಿ ನಾನು ಅಷ್ಟೇ. ಇದು ನೋಡ್ತಿರ್ಬೋದು ಅರ್ಧ ನೀರೇ ಮಿಕ್ಸ್ ಆಗಿರುತ್ತೆ ಇದರಲ್ಲಿ. ನಾನು ಚೆನ್ನಾಗಿ ಅದನ್ನು ನೀರು ಹಿಂಡ್ಕೊಂಡು ಫುಲ್ ಗಟ್ಟಿ ಆಗೋ ತನಕ ನೀರನ್ನ ಚೆನ್ನಾಗಿ ಹಿಂಡ್ಕೋಬೇಕು ನೋಡಿ. ನೋಡ್ತಿರ್ಬೋದು ನೀವು. ಇದನ್ನು ಈ ಥರ ಮತ್ತೊಂದು ಸತಿ ತೊಳಿತಾ ಇದ್ದೀನಿ ನಾನು. ಯಾಕಂದರೆ ಸ್ವಲ್ಪ ನಿಂಬೆ ಹುಳಿ ಜಾಸ್ತಿ ಹಿಂಡ್ಕೊಂಡ್ನಲ್ವ 1.5 ಲೀಟ್ರ್ ಅಂದ್ಬಿಟ್ಟು, ಹಾಗಾಗಿ ನಾನು ಒಂದು 5 ಟೈಮ್ಸ್ ನೀಟಾಗಿ ತೊಳ್ಕೊಂಡು ಬಿಟ್ಟಿದ್ದೀನಿ ನೋಡಿ. ಈ ಥರ ತೊಳ್ಕೊಳ್ಳೋದ್ರಿಂದ ನೆಕ್ಸ್ಟ್ ಪ್ರೊಸೆಸ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಹಾಗೆ ನಾವು ಇವಾಗ ಅರ್ಧ ಕೆಲಸ ಮಾಡಿಬಿಟ್ರೆ ನೆಕ್ಸ್ಟು ತರಕಾರಿ ಮಾಡೋ ಟೈಮಲ್ಲಿ ಚೆನ್ನಾಗಾಗಲ್ಲ. ಹಂಗಾಗ್ಬಿಟ್ಟು ಇವಾಗ ನಿಧಾನಕ್ಕೆ ಮಾಡಿಕೊಂಡು ತೊಳೆದಿಟ್ಕೊಂಡು ಬಿಡ್ಬೋದು. ಪನ್ನೀರ್ ನಿಮಗೆ ಮನೆಯಲ್ಲೇ ಮಾಡೋಕ್ಕೆ ಬಂದುಬಿಟ್ರೆ ಟೆನ್ಷನ್ನೇ ಇರಲ್ಲ ನೋಡಿ. ಹೊರಗಡೆ ತಂದು ತಿನ್ನೋದು, ಮನೆಗೆ ಫ್ರೆಶ್ ಆಗಿ ಮಾಡ್ಕೊಂಡು ಬಿಡ್ಬೋದು. ಹಾಲು ಮಿಕ್ಕಿದ್ರೂ ವೇಸ್ಟ್ ಆಗಲ್ಲ. ಆ್ಯಕ್ಚುಲಿ ನಾನು ಊರಿಗೆ ಹೋದಾಗ 1 ಲೀಟ್ರ್ ಹಾಲು ಮಿಕ್ಕಿಬಿಟ್ಟಿತ್ತು, ಅದನ್ನೇ ನಾನು ಪನ್ನೀರ್ ಮಾಡ್ಕೊತಾ ಇದ್ದೀನಿ ನೋಡಿ. ನಿನ್ನೆ ನಾನು ಊರಿಗೆ ಹೋಗ್ಬಿಟ್ಟಿದ್ನಲ್ವ, ಅದು ಹಾಲು ಹಾಗೆ ಬಿಟ್ಬಿಟ್ಟಿದ್ದೆ ನಾನು. ಹಾಗಾಗಿ ಹಾಲು ವೇಸ್ಟ್ ಮಾಡೋದು ಯಾಕೆ ಅಂತೇಳಿ ಪನ್ನೀರ್ನ ಮಾಡ್ತಾಯಿದ್ದೀನಿ. ನಾಳೆ ಅದನ್ನೇ ಚಪಾತಿ ಜೊತೆಗೆ ಆಗಿಬಿಡುತ್ತೆ, ಇಲ್ಲ ಪನ್ನೀರ್ ರೈಸ್ ಮಾಡಿಕೊಂಡ್ರೂ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ತುಂಬಾ ಎಫರ್ಟ್ ಹಾಕಿ ನೀಟಾಗಿ ನೀರನ್ನ ಆಚೆ ತೆಗಿತಾ ಇದ್ದೀನಿ. ಒಂದು ಹನಿ ನೀರು ಕೂಡ ಇರಬಾರ್ದು ಅದರಲ್ಲಿ, ಇದ್ದರೆ ಸರಿಗಾಗಲ್ಲ. ಫುಲ್ಲು ಮೆತ್ತಗಾಗೋಗ್ಬಿಡುತ್ತೆ ಅದು.
ಆ ಥರ ಮಾಡ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಅದು ಸ್ವಲ್ಪ ನನಗೆ ಯಾಕೋ ಖರ್ಚಿಪ್ ಅಡ್ಜಸ್ಟ್ ಆಗಲಿಲ್ಲ. ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಅದನ್ನು ಕಟ್ಟಿ ಅದ್ರ ಮೇಲೆ ದೊಡ್ಡದು ಭಾರ ಇರೋ ಏನಾದರೂ ಇಟ್ಬಿಡ್ಬೇಕು. ಅದನ್ನು ಒಂದು 6 ಅವರ್ಸ್ ಎಲ್ಲ ಬಿಟ್ಬಿಡ್ಬೇಕು. ಹಾಗೆ ಅದಾದಮೇಲೆ ಚೆನ್ನಾಗಿ ಆಗಕ್ಕೆ ಸಾಧ್ಯ. 1 ಅವರು 2 ಅವರಿಗೆಲ್ಲ ತೆಗಿತೀನಿ ಅಂತಂದರೆ ಅದು ಚೆನ್ನಾಗಿ ಆಗಲ್ಲ. ಇನ್ನು ಉಳ್ಕಿದ್ದೆಲ್ಲ ಪಾತ್ರೆ ಎಲ್ಲ ಇದ್ವಲ್ವ, ಅದನ್ನ ನೀಟಾಗಿ ಯಾವ್ಯಾವ ಪ್ಲೇಸಿಗೆ ಯಾವ್ಯಾವ ಇಡಬೇಕೋ ಅದನ್ನೆಲ್ಲ ಇಟ್ಕೊತಾ ಇದ್ದೀನಿ ನೋಡಿ. ಈ ಥರ ಮಾಡೋದ್ರಿಂದ ಯಾವಾಗಲೂ ಏನಪ್ಪ ಅಂತಂದರೆ ಪಾತ್ರೆಗಳು ಎಲ್ಲಿರ್ಬೇಕು ಅಲ್ಲಿ ಇಟ್ಬಿಟ್ರೆ ಸಿಕ್ಬಿಡ್ತವೆ ಬೇಗ ಬೇಗ. ನಾನು ಜಾಸ್ತಿ ಬೇಕಾದವೆಲ್ಲ ಬುಟ್ಟಿಯಲ್ಲಿ ಇಟ್ಕೊಂಡಿರ್ತೀನಿ, ಬೇಡವಾದ್ವೆಲ್ಲ ಕೆಳಗಡೆ ಬಾಕ್ಸಲ್ಲಿ ಇಟ್ಬಿಟ್ಟಿರ್ತೀನಿ. ಇದು ನಂದು ಪ್ಲೇಟ್ ಶೆಲ್ಫು. ಇದರಲ್ಲೆಲ್ಲ ನಾನು ಟೀ ಕಾಫಿ ಕುಡಿಯೋ ಬಟ್ಲಾಗಿರ್ಬೋದು, ಸ್ಪೂನ್ಸ್ ಆಗಿರ್ಬೋದು, ಚಿಕ್ಕ ಪುಟ್ಟ ಪ್ಲೇಟ್ಸ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಇದರಲ್ಲಿ ನೀಟಾಗಿ ಇಟ್ಬಿಡ್ತೀನಿ ನೋಡಿ. ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು. ಆಗಾಗ ಧೂಳು ಕುಂತಾಗ ನಾನು ಈ ಥರ ನೀಟಾಗಿ ಮೇಲ್ಮೇಲೆ ಒರೆಸ್ಕೊಂಡು ಬಿಡ್ತೀನಿ. ಈ ಥರ ಅದು ಸೆಲ್ಫು ಸೆಟ್ಟಿಂಗ್ ಇದೆ, ಅದನ್ನು ಕಡೆಗೆ ತೆಗೆದು ಒರೆಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಥರ ಒಂದು ಒದ್ದೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಬಿಡ್ತೀನಿ ನೋಡಿ. ಯಾರ ಮನೇಲಿ ಈ ಥರ ಶೆಲ್ಫ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಮ್ಮ ಕಡೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಂತ ಗೊತ್ತು. ನೋಡ್ತಿರ್ಬೋದು ಇವಾಗ ಒಂದು 6 ಅವರ್ಸ್ ಎಲ್ಲ ಆಯಿತು. ನಾನು ರಾತ್ರಿ 10 ಗಂಟೆ ಮೇಲೆ ನಾನು ಅದನ್ನು ಓಪನ್ ಮಾಡ್ತಿದ್ದೀನಿ. ಯಾಕಂದರೆ ಈ ವಿಡಿಯೋದಲ್ಲಿ ಎಲ್ಲನೂ ತೋರಿಸ್ಬೇಕಂದ್ಬಿಟ್ಟು ಓಪನ್ ಮಾಡ್ತಿದ್ದೀನಿ ನೋಡಿ. ನೋಡ್ತಿರ್ಬೋದು ಈ ಥರ ಫುಲ್ ಇಷ್ಟು ಶೇಪ್ ಬಂದಿದೆ. ಅದು ಸ್ವಲ್ಪ ಲೈಟಾಗಿ ಬ್ರೇಕ್ ಅನ್ನಿಸ್ತಾ ಇದೆ, ಯಾಕಂದರೆ ಕರ್ಚಿಪ್ಪಲ್ಲಿ ಕಟ್ಟಿರ್ತೀವಲ್ವಾ, ಹಾಗಾಗಿ ನಾನು ಇದನ್ನು ಶೇಪ್ ಮಾಡಿಕೊಂಡೆ. ಇವಾಗ ನಾವು ಒಂದು 1.5 ಲೀಟ್ರ್ ಹಾಲು ತೊಗೊಂಡ್ರೆ ನಮಗೆ ಇಷ್ಟೇ ಪನ್ನೀರ್ ಬರೋದು. 1/2 ಲೀಟ್ರಿಗೆ ಅಂತೂ ಒಂದು ಸ್ವಲ್ಪ ಬರಲ್ಲ. ನೋಡ್ತಿರ್ಬೋದು ಸೇಮ್ ಹೊರಗಡೆ ತಂದಿರೋ ಪನ್ನೀರ್ ಥರನೇ ಕಾಣಿಸ್ತಾ ಇದೆ ಅಲ್ವಾ. ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಇನ್ನೂ ಸ್ಮೂತಾಗಿ ಅನಿಸಿದರೆ ನೀವು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಕರೆಕ್ಟು ಬೆಳಗ್ಗೆನಷ್ಟಿಗೆ ಪರ್ಫೆಕ್ಟ್ ಪನ್ನೀರ್ ರೆಡಿಯಾಗಿ ಹೋಗಿರುತ್ತೆ ನೋಡಿ. ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನೋಡ್ತಿರ್ಬೋದು ನಾನು ಇವಾಗ ನಿಮಗೆ ಪೀಸ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ನನಗಂತೂ ಒಂಥರ ತುಂಬ ಚೆನ್ನಾಗಿ ನಾನು ಯಾವಾಗಲೂ ಪನ್ನೀರ್ ಮಾಡಬೇಕಾದ್ರೆ ಯಾವತ್ತೂ ಚೆನ್ನಾಗೇ ಬಂದಿದೆ ನನಗೆ. ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿದಾಗೂ ನಂಗೆ ಪನ್ನೀರ್ ಚೆನ್ನಾಗೇ ಬಂದಿದೆ. ಬಟ್ ಒಂದು ಟೈಮಲ್ಲಿ 1/2 ಲೀಟ್ರಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದೆ, ಅದು ಒಂದು ಸ್ವಲ್ಪ ಫೇಲ್ ಆಗೋಯ್ತು ಅಂತಲೇ ಹೇಳ್ಬೋದು. 1/2 ಲೀಟ್ರ್ ಹಾಲಲ್ಲಿ ಮಾಡೋಕ್ಕೆ ಹೋದರೆ ಜಾಸ್ತಿ ಮಿಕ್ಕಲ್ಲ, ಅದು ಆ ಕಡೆನೂ ಆಗಲ್ಲ ಈ ಕಡೆನೂ ಆಗಲ್ಲ. 1/2 ಲೀಟ್ರ್ ಹಾಲು ಕೆಟ್ಟೋಗ್ಬಿಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.